ಇದು ನಿಮಗೆ ಈಚಲಗುಡ್ಡ ಒಂದು ಹೊಸ ತಳಿದು, ಹೊಸ ತಳಿದು, ಹೊಸ ವರ್ಷನ್. ಅದು ನಿಮ್ದು ಹಳೇದು. ಓ ಇಲ್ಲಿ ಅಂದ್ರೆ ನಾವು ಹಳೆ ಬಡ್ಡೆ ಮತ್ತೆ ಹೊಸ ಬಡ್ಡೆಯಲ್ಲಿ ನೀವು ಕಾಯಿಗಳು ಕೂಡ ಕಾಣ್ಬೋದು ಸ್ವಲ್ಪ. ಈಗ ಅದು ಇದು ಹಳೆ ಬಡ್ಡೆ. ಹಳೆ ಬಡ್ಡೆ. ಹಳೆ ಬಡ್ಡೆಯಲ್ಲಿ ಈ ರೀತಿ ಸಣ್ಣ ಕಾಯಿಗಳಿದಾವೆ. ಇದು ನಿಮಗೆ ಹೊಸ ಬಡ್ಡೆ. ಹೊಸದು. ಸ್ನೇಹಿತರೆ, ಇದಕ್ಕಿಂತ ಒಂದು ಉದಾಹರಣೆ ಬೇಡ ಅಂತ ತಿಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಕಾಣ್ಬೋದು ಹಳೆ ಗಿಡದ ಒಂದು ಕೊಂಬೆ ಅಂತ ನಾವು ಕರಿಬೋದು. ಆ ಕೊಂಬೆಯಲ್ಲಿ ಬಿಟ್ಟಂತಹ ಕಾಯಿಗಳು. ಇದು ನಿಮಗೆ ಹೊಸ ಕೊಂಬೆ ಅಂದ್ರೆ ಗ್ರಾಫ್ಟ್ ಮಾಡಿರುವಂತ ಕೊಂಬೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೀವು ನೋಡ್ಬೋದು. ಇದು ನಿಮಗೆ ಹಳೆ ಕೊಂಬೆ, ಇದು ನಿಮಗೆ ಹೊಸ ಕೊಂಬೆ. ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ. ಗ್ರಾಫ್ಟ್ ನಂತರ ಇದನ್ನ ಅವ್ರು ಇನ್ನೂ ತೆಗೆದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಳುವರಿ ಇತ್ತು. ಇನ್ನು ಈ ವರ್ಷದಲ್ಲಿ ಅದನ್ನು ತೆಗಿತಾರೆ. ನೆಕ್ಸ್ಟ್ ಇದೊಂದು ಉಳ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಎಲೆಗಳು ಕಾಯಿಗಳು ಅವ್ರ ಮಾತಲ್ಲೇ ಕೇಳುವ. ರಮೇಶಣ್ಣ, ನೀವೇ ಹೇಳಿ. ಒಂದು ಕಾಯಿ ಮತ್ತೆ ಹಣ್ಣನ್ನ ನಾನು ನಿಮಗೆ ಹೇಳಿದೆ, ಆ ಒಂದು ಎಲೆಗಳು ಅದ್ರದ್ದು ಡಿಫ್ರೆನ್ಸು ನೀವು ಇಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಇದು ರಫ್ ಎಲೆ ಅಲ್ವಾ? ಹತ್ರ ಕೊಂಚಲು ಸೈಜು ದೊಡ್ಡ, ನಮ್ಮ ಕೈಲಿ ಒಂದೊಂದು ಮುಷ್ಟಿ ಹಿಡಿದ್ರೆ ಇಷ್ಟು ಹೌದು ಬರುತ್ತೆ. ಹಣ್ಣು ಸೈಜು ದೊಡ್ಡ. ಇದು ಮಾಮೂಲಿ ಇದು